ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಕೊನೆ ವಿಡಿಯೋ ಹಾಕಿ ತುಂಬ ದಿನಗಳಾಗಿದೆ, ಈಗ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ. ನಾನು ಬೇರೆ ಪರ್ಸನಲ್ ವಿಚಾರಗಳಲ್ಲಿ ಬ್ಯುಸಿ ಇದ್ದ ಕಾರಣ ವಿಡಿಯೋಸ್ ಹಾಕೋಕ್ಕಾಗಿಲ್ಲ. ಈಗ ಯುಗಾದಿ ವರ್ಷ ಭವಿಷ್ಯದಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ನನ್ನ ಯಾವ ವಿಡಿಯೋಸ್ ಸೀರೀಸ್ ಎಲ್ಲಿಗೆ ನಿಲ್ಲಿಸಿತ್ತು ಅದನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ. ಬಟ್ ಯುಗಾದಿ ವರ್ಷ ಭವಿಷ್ಯದಿಂದ ಆರಂಭ ಮಾಡ್ತಾ ಇದ್ದೀನಿ ಇವಾಗ. ಮೊದಲಿಗೆ ಎಲ್ಲರಿಗೂ 2024 ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ, ಟೈಮು ನಿಮಗೆ ಸಕ್ಸಸ್ ಸಿಗಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ, ವಿಶ್ ಮಾಡ್ತೀನಿ. ಇನ್ನು ಯುಗಾದಿ ದಿನ ಅಂದರೆ ಏಪ್ರಿಲ್ 9ನೇ ತಾರೀಕು ಸೂರ್ಯೋದಯ ಆಗೋದು ಬೆಳಗ್ಗೆ 6:11 ಅದು ಮೀನ ಲಗ್ನದಲ್ಲಿ ಸೂರ್ಯ ಉದಯ ಆಗ್ತಿದೆ. ಇನ್ನು ಮಕರ ರಾಶಿಯವರ ಯುಗಾದಿ ವರ್ಷ ಭವಿಷ್ಯ ನೋಡೋದಾದ್ರೆ, ಮೊದಲಿಗೆ ಸೂರ್ಯ 3ನೇ ಮನೆಯಲ್ಲಿದ್ದಾನೆ, ಪರಾಕ್ರಮ ಸ್ಥಾನದಲ್ಲಿದ್ದಾನೆ. ಒಳ್ಳೆ ಸ್ಥಾನ ಸೂರ್ಯನಿಗೆ. ನಿಮಗೆ ಸಮಾಜದಲ್ಲಿ ಒಳ್ಳೆ ಗೌರವ ಸಿಗುತ್ತೆ, ಒಳ್ಳೆ ಸ್ಥಾನಮಾನ ಸಿಗುತ್ತೆ. ಎಸ್ಪೆಷಲಿ ಅಥಾರಿಟೇಟಿವ್ ಫಿಗರ್ಸ್ಗೆ ಒಳ್ಳೆ ಟೈಮು. ಮತ್ತು ಈ ಎಸ್ಪೆಷಲಿ ರಾಜಕಾರಣಿಗಳಿರ್ತಾರಲ್ಲ, ಮಿನಿಸ್ಟ್ರಿ ಆಸೆ ಪಡ್ತಾ ಇರೋರು ಕೆಲವರು ಇರ್ತಾರೆ, ಇನ್ನು ಕೆಲವು ಹುದ್ದೆಗಳನ್ನ ಆಸೆ ಪಡೋರು ಇರ್ತಾರೆ, ಅವರಿಗೆ ತುಂಬ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಸೊ ಸೂರ್ಯ 3ನೇ ಮನೆಯಲ್ಲಿ ಪರಾಕ್ರಮ ಸ್ಥಾನ ಆಗಿರೋದ್ರಿಂದ ನಿಮ್ಮ ಮಾತಿನಲ್ಲಿ ಒಂದು ಗತ್ತಿರುತ್ತೆ. ಆ ಗತ್ತು ಜನರಿಗೆ ಇಷ್ಟ ಆಗುತ್ತೆ ಮತ್ತು ರೀಚ್ ಆಗುತ್ತೆ. ಸೊ ಮಾಸಸ್ ಅಟ್ರಾಕ್ಟ್ ಮಾಡ್ತೀರಾ, ನೀವು ಪೀಪಲ್ನ ಅಟ್ರಾಕ್ಟ್ ಮಾಡ್ತೀರಾ, ನಿಮ್ಮ ಸ್ಪೀಚ್ ಆ ರೀತಿ ಇರುತ್ತೆ. ಇನ್ನು 3ನೇ ಮನೆ ಸಹೋದರ ಸಹೋದರಿಯರ ಅಥವಾ ಒಡ ಹುಟ್ಟಿದವರ ಸ್ಥಾನ ಕೂಡ ಹೌದು. ಆ ಕಾರಣದಿಂದ ಅವರೊಂದಿಗೆ ರಿಲೇಶನ್ಶಿಪ್ ಚೆನ್ನಾಗಿರ್ತದೆ, ಇನ್ನಷ್ಟು ಬಾಂಧವ್ಯ ಹೆಚ್ಚಾಗುತ್ತೆ ಮತ್ತು ಅವರಿಗೂ ಸಹ ನಿಮ್ಮಿಂದ ಹೆಲ್ಪ್ ಆಗುತ್ತೆ. ಇನ್ನು ಚಂದ್ರ ಕೂಡ 3ನೇ ಮನೆಯಲ್ಲಿದ್ದಾನೆ, ಇದು ಕೂಡ ಒಳ್ಳೆಯ ಸ್ಥಾನ. ಮಾತಿನಲ್ಲಿ ಗತ್ತು ಇರುತ್ತೆ ಅಂತ ಹೇಳಿದೆ ಸೂರ್ಯನಿಂದ, ಅದಕ್ಕೆ ಸಪೋರ್ಟ್ ಕೂಡ ಸಿಗತ್ತೆ. ರಿಲೇಟಿವ್ಸು, ಫ್ರೆಂಡ್ಸು, ಬ್ರದರ್ಸು, ಸಿಸ್ಟರ್ಸು ಅಥವಾ ಯಾರೋ ನಿಮಗೆ ಪರಿಚಯ ಇಲ್ಲವರು ಕೂಡ ನಿಮಗೆ ಸಹಾಯ ಮಾಡುವಂಥ ಸ್ಥಾನ ಇರುತ್ತೆ. ಮತ್ತು ನಿಮ್ಮ ಧೈರ್ಯ ಅತಿ ಹೆಚ್ಚಾಗುತ್ತೆ. ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಒಂದು ತಾಕತ್ತು ಬರುತ್ತೆ ನಿಮಗೆ. ಸೊ ಇದು ತುಂಬ ಒಳ್ಳೆಯ ಸ್ಥಾನ. ಮತ್ತು ಒಡ ಹುಟ್ಟಿದವ್ರ ಜೊತೆ ಬಾಂಧವ್ಯ ಅಂದರೆ ಮೆಂಟಲ್ ರಿಲೇಶನ್ಶಿಪ್ ಕೂಡ, ಎಮೋಷನಲ್ ಕನೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಟೈಮಲ್ಲಿ. ಇನ್ನು ಕುಜ ನಿಮ್ಮ 2ನೇ ಮನೆಯಲ್ಲಿದ್ದಾನೆ. ಸೊ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ. ಮತ್ತು ನೀವು ಮಾತಲ್ಲಿ ಸ್ವಲ್ಪ ಕರೇಜಿಯಸ್ ಆಗಿರ್ತೀರಿ ಅಂತ ನಾನು ಹೇಳಿದೆ ಸೂರ್ಯ ಮತ್ತು ಚಂದ್ರನಿಂದ. ಅದರಿಂದ ಸ್ವಲ್ಪ ಅಥಾರಿಟೇಟಿವ್ ಜಾಸ್ತಿಯಾಗಿ ಹಾರ್ಶ್ ಮತ್ತೆ ಚುಚ್ಚುವಂಥ ಮಾತುಗಳನ್ನು ನೀವು ಕೂಡ ಆಡ್ಬೋದು. ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ MP ಎಲೆಕ್ಷನ್ ಬರ್ತಾ ಇದೆ. ಎಷ್ಟೋ ಜನ ಅಧಿಕಾರಕ್ಕೆ ಆಸೆ ಪಟ್ಟು ಎಲೆಕ್ಷನ್ ನಿಂತಿದ್ದವರು ಇದ್ದಾರೆ, ಇನ್ನು ಕೆಲವರು ಸರ್ಕಾರಗಳನ್ನ ಫಾರ್ಮ್ ಮಾಡಬೇಕು ಅಂತ ಇದ್ದಾರೆ. ಆ ಅಧಿಕಾರ ಬಡಿಬೇಕು ಅಂದರೆ ಫಸ್ಟ್ ದುಡ್ಡು ಖರ್ಚು ಮಾಡಬೇಕು. ನಮ್ಮ ದೇಶದ ಒಂದು ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತು. ಖರ್ಚು ಮಾಡದೇ ಇದ್ರೆ ಎಲೆಕ್ಷನ್ ನಡೆಸೋಕ್ಕಾಗಲ್ಲ. ಸೊ ಆ ರೀತಿ ಖರ್ಚು ಮಾಡ್ತಾರೆ, ಅಧಿಕಾರ ಪಡಿತಾರೆ. ಸೊ ಖರ್ಚು ಜಾಸ್ತಿ ಕುಜನಿಂದ, ಇದೊಂದು ನೆಗೆಟಿವ್ ಅಂತ ಹೇಳ್ಬೋದು ಕುಜನಿಂದ. ಮತ್ತು ನಿಮ್ಮ ಟೆಂಪರ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಹೀಟ್ ಇಂದ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂಥ ಚಾನ್ಸಸ್ ಇರುತ್ತೆ. ಬಿಸಿಲಿನಲ್ಲಿ ತಿರುಗಾಡಿದ್ರೂ ಅದಕ್ಕೆ ಚೆನ್ನಾಗಿ ರೆಮಿಡೀಸ್ ಮಾಡ್ಕೊಳ್ಳಿ. ಬಟರ್ ಮಿಲ್ಕ್, ವಾಟರ್ ಕಂಟೆಂಟ್ ಇದು ಜಾಸ್ತಿ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಬುಧ 4ನೇ ಮನೆಯಲ್ಲಿದ್ದಾನೆ, ಇದು ಒಳ್ಳೆ ಸ್ಥಾನ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನನ್ನ ಬರೀತಿದ್ರೆ ಒಳ್ಳೆ ಟೈಮು. ರಿಸಲ್ಟ್ಸು ನಿಮ್ಮ ಫೇವರಬಲ್ ಆಗೇ ಬರುತ್ತೆ. ಮತ್ತು ನೀವು ಓದಿದ್ದೆಲ್ಲ ನಿಮ್ಮ ತಲೆಯಲ್ಲಿ ಉಳಿಯುತ್ತೆ, ಅದು ಮರೆತೋಗಲ್ಲ. ಫೋಕಸ್ ಚೆನ್ನಾಗಿರುತ್ತೆ. ಮತ್ತು ನಿಮಗೆ ರೆಪ್ಯುಟೇಷನ್ ಕೂಡ ಜಾಸ್ತಿ ಆಗುತ್ತೆ ಸೊಸೈಟಿನಲ್ಲಿ. ನಿಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ ಜಾಸ್ತಿ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಮಾತಿಗೆ ತುಂಬಾ ಬೆಲೆ ಮತ್ತೆ ಗೌರವ ಇರುತ್ತೆ. ಅದನ್ನ ಜನ ಅಥವಾ ನಿಮ್ಮ ಅಡಿಯಾಳುಗಳು ಅಂದ್ರೆ ಎಂಪ್ಲಾಯೀಸ್ ಇರ್ಬೋದು, ಯಾರೇ ಆಗಿರ್ಬೋದು, ಅವರು ನಿಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ, ಅದರಂತೆ ನಡ್ಕೊಳ್ತಾರೆ. ಮತ್ತು ನೀವು ವಾಹನಗಳನ್ನು ಖರೀದಿ ಮಾಡ್ಬೋದು. ಮತ್ತೆ ಗೃಹೋಪಯೋಗಿ ವಸ್ತುಗಳನ್ನ ಅಂದ್ರೆ ಇಂಟೀರಿಯರ್ಸ್, ಡೆಕೋರೇಟಿವ್ ಇರ್ಬೋದು ಅಥವಾ ಯುಟಿಲಿಟೀಸ್ ಇರ್ಬೋದು, ಅಪ್ಲಯನ್ಸಸ್ ಇರ್ಬೋದು, ಅದನ್ನ ತಗೊಂಡು ನೀವು ಕಂಫರ್ಟ್ ಝೋನ್ ಅಲ್ಲಿ ಇರುವಂತ ಮತ್ತೆ ನಿಮ್ಮ ಫ್ಯಾಮಿಲಿಗೆ ನೀವು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಡುವಂತ ಅವಕಾಶ ನಿಮ್ಗಿರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋ ಯೋಗ ಬರುತ್ತೆ ಇವಾಗ ಚೆನ್ನಾಗಿ. ಯಾವುದೋ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ಗೆ ಸೇರ್ಕೊಳ್ಳೋದಿರ್ಬೋದು, ವರ್ಕ್ಶಾಪ್ಗೆ ಸೇರ್ಕೊಳ್ಳೋಂಥದ್ದಿರ್ಬೋದು, ಇಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಶುಕ್ರ ಕೂಡ ನಿಮ್ಮ 3ನೇ ಮನೆಯಲ್ಲಿದ್ದಾನೆ, ಇದು ಕೂಡ ಶುಭ ಸ್ಥಾನವೇ. ಎಸ್ಪೆಷಲಿ ನಿಮ್ಮ ಒಡ ಹುಟ್ಟಿದವರ ಜೊತೆ ಬಾಂಧವ್ಯ ಹೆಚ್ಚಾಗುತ್ತೆ, ತುಂಬಾ ಒಳ್ಳೆ ರಿಲೇಶನ್ಶಿಪ್ ಇರುತ್ತೆ. ಮತ್ತು ಏನಾದ್ರೂ ಈ ಹಿಂದೆ ಆಸ್ತಿ ಕಲಹಗಳಾಗಿದ್ದು, ಜಮೀನು ಭಾಗ ಮಾಡ್ಕೊಳ್ಳೋ ವಿಚಾರ, ಹಣ ಭಾಗ ಮಾಡಿ ಏನ್ ವಿಚಾರದಲ್ಲಿ ತೊಂದರೆ ಆಗಿದ್ರು ಈಗ ಅದೆಲ್ಲವೂ ಸಾಲ್ವ್ ಆಗುತ್ತೆ. ಮತ್ತೆ ಸಮಾಜದಲ್ಲಿ ನಿಮ್ಮ ಮಾತಿರುತ್ತಲ್ಲ, ಅದು ತುಂಬಾ ಜನ ಕೇಳಿಸ್ಕೊಳ್ತಾರೆ. ಯುವರ್ ಸ್ಪೀಚ್ ವಿಲ್ ಬಿ ವೆರಿ ಅಟ್ರಾಕ್ಟಿವ್. ನೀವೇನ್ ಮಾತಾಡ್ತಾ ಇದ್ದೀರಿ
ಅದು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಈಗ ಪ್ರಧಾನಿ ಮೋದಿ ಅವರು ಭಾಷಣ ಮಾಡಿದ್ರೆ ಹಿಂದಿ ಭಾಷೆ ಅರ್ಥ ಆಗದೇ ಇರೋರು ಕೂತ್ಕೊಂಡು ಕೇಳಿಸ್ಕೊಳ್ತಿರ್ತಾರೆ. ಸೊ ಆ ರೀತಿ ಕರಿಸ್ಮ್ಯಾಟಿಕ್ ಆಗಿರ್ತದೆ. ಎಸ್ಪೆಷಲಿ ಪೊಲಿಟಿಷಿಯನ್ಸ್ಗೆ ಜನ ಸೇರಿಸಿ ಭಾಷಣ ಮಾಡ್ತಾರಲ್ಲ, ಅದರಲ್ಲೆಲ್ಲ ತುಂಬಾ ಒಳ್ಳೆ ಪ್ರಮೋಷನ್ ಸಿಗ್ತದೆ, ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಮತ್ತೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಜನರ ಕಡೆಯಿಂದ. ಮತ್ತು ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸೇರಿದಾಗ ಶಾರ್ಟ್ ಟ್ರಿಪ್ ಕೂಡ ಹೋಗ್ಬೋದು, ಒಂದು ಫ್ಯಾಮಿಲಿ ಔಟಿಂಗ್ ಹೋಗ್ಬೋದು. ಎಷ್ಟೋ ವರ್ಷಗಳಾದ್ಮೇಲೆ ಸಿಕ್ಕಿದೀವಿ, ಬನ್ನಿ ಒಂದು ಫ್ಯಾಮಿಲಿ ಔಟಿಂಗ್ ಹೋಗ್ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇನ್ನು ನೆಕ್ಸ್ಟ್, ಗುರು ಯುಗಾದಿ ಸಮಯದಲ್ಲಿ ನಿಮ್ಮ 4ನೇ ಮನೆಯಲ್ಲಿರ್ತಾನೆ. ಗುರುಬಲ ಇಲ್ಲ, ಆದರೂ ಅದು ಕೂಡ ಒಳ್ಳೆಯ ಸ್ಥಾನವೇ, ಕೆಟ್ಟ ಸ್ಥಾನವೇನಲ್ಲ. ಫ್ಯಾಮಿಲಿಗಾಗಿ ಸ್ವಲ್ಪ ಕಂಫರ್ಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಖರ್ಚಾಗೋದಂಥದ್ದು ಇರ್ಬೋದು, ಸ್ಟ್ರೆಸ್ ಜಾಸ್ತಿ ಆಗೋದಂಥದ್ದು ಇರುತ್ತೆ. ಆದರೆ ಇದು ಕೇವಲ ಏಪ್ರಿಲ್ 23ರವರೆಗೂ ಮಾತ್ರ. ಯಾಕೆಂದ್ರೆ ಏಪ್ರಿಲ್ 23ರ ನಂತರ ಗುರು ನಿಮ್ಮ 5ನೇ ಸ್ಥಾನಕ್ಕೆ ಬರ್ತಾನೆ, ಸಂಪೂರ್ಣ ಗುರುಬಲ ಸಿಗುತ್ತೆ. ಹಣ ಸಂಪಾದನೆಯಲ್ಲಿ ನಿಶ್ಚಿಮರಾಗ್ತೀರಿ, ಒಳ್ಳೆ ದುಡ್ಡು ಬರುತ್ತೆ. ಎಲ್ಲ ಅವೆನ್ಯೂಸ್ ಇಂದ ನಿಮಗೆ ಇನ್ಕಮ್ಸ್ ಜಾಸ್ತಿ ಆಗ್ತದೆ. ಮತ್ತು ಸ್ಪೆಕ್ಯುಲೇಷನ್, ಸ್ಟಾಕ್ಸ್, ಶೇರ್ಸ್ ಅಲ್ಲಿ ಒಳ್ಳೆ ಲಾಭ. ಮತ್ತು ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳನ್ನು ನಡೆಸ್ಕೊಡುವಂತ ಯೋಗ ಇದೆ. ಮದುವೆ ಆಗಿರೋರು ಮಕ್ಕಳ ಅಪೇಕ್ಷೆಲಿದ್ರೆ ಇವಾಗ ಸಂತಾನ ಭಾಗ್ಯ ಆಗತ್ತೆ. ಅಥವಾ ಮದುವೆ ಆಗಬೇಕು ಅಂತ ಸೂಕ್ತ ಗಂಡು ಅಥವಾ ಹೆಣ್ಣು ಹುಡುಕ್ತಾ ಇದ್ರೆ ಗುರುಬಲ ಇರೋ ಕಾರಣದಿಂದ ನಿಮಗೆ ಮದುವೆ ಸೆಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ನೀವು ಏನೇ ಕಾರ್ಯ ಪ್ಲಾನ್ ಮಾಡ್ಕೊಳ್ಳಿ, ಏನೇ ಪ್ಲಾನ್ ಇದ್ರೂ ಅದು ಕ್ಲಿಯರ್ ಆಗತ್ತೆ. ಇವಾಗ ನಿಮ್ಮ ಇಷ್ಟದಂತೆನೇ ಅದು ಪ್ಲಾನ್ ಆಗತ್ತೆ, ನಿಮ್ಮ ಇಷ್ಟದಂತೆನೇ ಎಕ್ಸಿಕ್ಯೂಟ್ ಆಗತ್ತೆ ಅದು. ಮತ್ತು ಎಜುಕೇಶನ್ ವಿಚಾರವಾಗೂ ತುಂಬಾ ಒಳ್ಳೆ ಟೈಮು. ಬುಧನಿಂದಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಲಕ್ಕಿದೆ. ಗುರು ಕೂಡ ಇನ್ನೊಂದು ವರ್ಷ ನಿಮಗೆ ಗುರುಬಲ ಕೊಡ್ತಾನೆ. ನಿಮ್ಮ ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ, ಮತ್ತೆ ಓದಿದ್ದೆಲ್ಲ ತಲೆಲೆ ಕುತ್ಕೊಳ್ಳುತ್ತೆ, ಫೋಕಸ್ ಚೆನ್ನಾಗಿರುತ್ತೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಯಾರು ಟ್ರೈ ಮಾಡ್ತಿದ್ದೀರಿ, ಈ ವರ್ಷ ತುಂಬಾ ಅದೃಷ್ಟ ಇರುತ್ತೆ. ತುಂಬಾ ಎಫರ್ಟ್ಸ್ ಹಾಕಿ ಟ್ರೈ ಮಾಡಿ, ಸಕ್ಸಸ್ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಮಕರ ರಾಶಿ ಒನ್ ಆಫ್ ದ ಬೆಸ್ಟ್ ಟೈಮ್ಸ್ ಇವಾಗಿರೋದು. ಆಕ್ಚುಲಿ ನೀವು ಬೇರೆ ರಾಶಿಯಲ್ಲೂ ನೋಡಿ ಗ್ರಹಗಳಿಗೆ ಹೇಗೆ ನಾನು ಹೇಳ್ಕೊಂಡ್ ಬಂದೀನಿ ಅಂತ, ಬಟ್ ಈಗ ಇದುವರೆಗೂ ಒಂದು ಗ್ರಹಕ್ಕೂ ಕೂಡ ನೆಗೆಟಿವ್ ಹೇಳಿಲ್ಲ ನಾನು. ಯಾಕೆಂದ್ರೆ ಮಕರ ರಾಶಿಗೆ ಆತರ ಇದೆ ಟೈಮು. ಅವರಿಗೆ ಬ್ಯಾಡ್ ಟೈಮ್ ಇತ್ತು. ರಾಹು, ಕೇತು, ಶನಿ, ಗುರು ಬದಲಾವಣೆ ಆದ ನಂತರ ಒಳ್ಳೆ ಟೈಮ್ ಬರ್ತಾ ಇದೆ. ಇನ್ನು ಶನಿ ನಿಮ್ಮ 2ನೇ ಮನೆಯಲ್ಲಿದ್ದಾನೆ. 2ನೇ ಮನೆ ಅಂತಂದ್ರೆ ಸಾಡೆ ಸಾತಿಯ ಕೊನೆಯ ಪಾದ. ಅದು ಇನ್ನೇನಿಲ್ಲ, ಇನ್ನು 8 ತಿಂಗಳಿದೆ ಅಷ್ಟೇ. ಮಾರ್ಚ್ 2025ಕ್ಕೆ ಶನಿ ಮೀನರಾಶಿಗೆ ಹೋಗ್ತಾನೆ. ಅದು ನಿಮ್ಮ 3ನೇ ಮನೆ, ಮತ್ತೆ ಅದು ಕೂಡ ವಿಕ್ರಮ ಸ್ಥಾನ. ನಿಮ್ಮ ಲೈಫ್ ನಲ್ಲೇ ಬೆಸ್ಟ್ ಟೈಮು, ಗೋಲ್ಡನ್ ಪೀರಿಯಡ್. ಈ ವಯಸ್ಸಿನವರೆಗೂ ಈಗ ತುಂಬಾ ಸಾಧನೆ ಮಾಡಬೇಕು ಅಂತ 20-30 ವರ್ಷದಿಂದ ಸಾಧಿಸ್ಕೊಂಡು ಬಂದೇ ಇದ್ದೀರಾ ಅದನ್ನ, ಅದೇ ವಿಚಾರವಾಗಿ ಅಂತಂದ್ರೆ ಈಗ ಅದ್ರ ಪ್ರತಿಫಲ ಕಾಣ್ತೀರಾ. ಸೊ ಆ ಮಾರ್ಚ್ 2025ವರೆಗೂ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಎಚ್ಚರ ಇರಲಿ, ಚುಚ್ಚಿ ಮಾತಾಡೋದು ಕಮ್ಮಿ ಮಾಡ್ಕೊಳ್ಳಿ, ಮತ್ತು ಅನ್ನೆಸೆಸರಿ ಕೋಪ ಬೇಡ, ಮತ್ತು ವಿಪರೀತ ಆತುರ ಬೇಡ. ಮಾರ್ಚ್ 2025 ನಂತರ ತುಂಬಾ ಚೆನ್ನಾಗಿದೆ. ಇದೊಂದೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ್ದು. ಆದರೆ ನಿಮ್ಮದು ಮಕರ ರಾಶಿ, ಶನಿಯ ಸ್ವಂತ ರಾಶಿ. ಆ ಕಾರಣದಿಂದ ಶನಿ ಜಾಸ್ತಿ ತೊಂದರೆ ಕೊಡೋದಿಲ್ಲ. 100% ನೆಗೆಟಿವ್ ಕೊಡೋ ಜಾಗದಲ್ಲಿ ಒಂದು 30-35% ನೆಗೆಟಿವ್ಸ್ ಕೊಡ್ತಾನೆ ಅಷ್ಟೇ. ಅದರಲ್ಲೂ ನೀವು ಹುಷಾರಾಗಿದ್ರೆ ಆ 35% ಇರಲ್ಲ, 0% ನೆಗೆಟಿವ್ ಇರುತ್ತೆ. ತಲೆ ಕೆಡಿಸ್ಕೊಳ್ಬೇಡಿ. ಇನ್ನು ರಾಹು ಕೇತುಗಳು 9ನೇ ಮನೆ ಮತ್ತೆ 3ನೇ ಮನೆಯಲ್ಲಿದ್ದಾರೆ. 9ನೇ ಮನೆಯೂ ಒಳ್ಳೆ ಅದೃಷ್ಟ ರಾಹುವಿಂದ. ಯಾಕೆ ಅಂತಂದ್ರೆ ಸ್ಪೆಕ್ಯುಲೇಷನ್ ಅಲ್ಲಿ ಒಳ್ಳೆ ಲಾಭ ಬರುತ್ತದೆ. ಫಾರಿನ್ ಕರೆನ್ಸಿ, ಫಾರಿನ್ ರೆಮಿಟೆನ್ಸ್ ಪಡೆಯೋ ಯೋಗ ಇದೆ. ಫಾರಿನ್ ಬಿಸ್ನೆಸ್ ಚೆನ್ನಾಗುತ್ತೆ. ಫಾರಿನ್ಗೆ ಹೈಯರ್ ಸ್ಟಡೀಸ್ ಹೋಗುವಂತ ಯೋಗ ಇದೆ. ಅಲ್ಲಿ ಹೈಯರ್ ಸ್ಟಡೀಸ್ ಮುಗಿದಿದ್ರೆ ಅಲ್ಲೇ ಕೆಲಸ ಸಿಗುವ ಯೋಗ ಇದೆ. ಕಂಪನಿಯಿಂದ ಡೆಪ್ಯುಟೇಷನ್ ಮೇಲೆ ಹೋಗೋ ಯೋಗ ಇದೆ. ಒಳ್ಳೆ ದುಡ್ಡು ಸಂಪಾದನೆ ಮಾಡುವ ಅದೃಷ್ಟದಿಂದ ಹಣ ಸಂಪಾದನೆ, ಲಾಟ್ರಿ ಹೊಡೆಯುವಂತ ಚಾನ್ಸಸ್ ಎಲ್ಲಾದ್ರೂ. ಇದು ಲಾಟ್ರಿ ನಿಮಗೆ ಹಣದ ಸುರಿಮಳೆ ಆಗುವಂತ ಚಾನ್ಸಸ್ ಇರುತ್ತೆ. ಇನ್ನು ಕೇತು ಕೂಡ 3ನೇ ಮನೆಯಲ್ಲಿರ್ತಾನೆ. ಅದು ಒಳ್ಳೆ ಸ್ಥಾನನೇ, ವಿಕ್ರಮ ಸ್ಥಾನ. ಮಾತು ಯೋಚನೆ ಮಾಡಿ ಆಡ್ತೀರಾ, ಯಾಕೆಂದ್ರೆ ಕೇತು ಇಸ್ ಫಾರ್ ನಾಲೆಡ್ಜ್. ಸೊ ಮಾತು ಎಚ್ಚರದಿಂದ ಇರಬೇಕು. ಆದ್ರೆ ನಿಮ್ಗೆ ನಾಲೆಡ್ಜ್ ಇರುತ್ತೆ, ಬಟ್ ಶನಿಯಿಂದ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಮಾತಾಡುವಂತ ಚಾನ್ಸಸ್ ಇರುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಅದು ಬಿಟ್ರೆ ಬೆಸ್ಟ್ ಟೈಮು. ಸೊ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಮಕರ ರಾಶಿಯವರಿಗೆ ಎಲ್ಲಾ ಗ್ರಹಗಳು ಬೆಸ್ಟ್ ಪೊಸಿಷನ್ಸ್ ಅಲ್ಲಿದ್ದಾರೆ. ಇದುವರೆಗೂ ಕಷ್ಟಪಟ್ಟಿದ್ದೀರಿ, ಅದರ ಎಲ್ಲಾ ಪ್ರತಿಫಲವೂ ಸಿಗುತ್ತೆ. ಆದ್ರೆ ಮಾರ್ಚ್ 2025ವರೆಗೂ ಸ್ವಲ್ಪ ತಾಡಿರಿ. ಈಗ ಒಳ್ಳೆ ಟೈಮ್ ಇದೆ. ಮಾರ್ಚ್ 2025 ನಂತರ ಸೂಪರ್ ಗೋಲ್ಡನ್ ಟೈಮು. ನಿಮ್ಮ ಲೈಫಲ್ಲೇ ನೀವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ಎಲ್ಲಾ ಘಟನೆಗಳು ಪಾಸಿಟಿವ್ ಅಲ್ಲಿ ನಡೆಯುವಂತ ಸಾಧ್ಯತೆಗಳಿದೆ. ಸೊ ಬಿ ಬ್ರೇಸ್ಡ್ ಫಾರ್ ಇಟ್. ಮತ್ತು ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆ ಇರಲಿ. ಇಷ್ಟು ದಿನನೇ ಬಂದಿದ್ದೀರಿ, ಬಾಗ್ಲಲ್ಲಿ ನಿಂತಿದ್ದೀರಿ, ಬಾಗ್ಲು ಓಪನ್ ಆಗೋವರೆಗೂ ವೆಯ್ಟ್ ಮಾಡಿ. ಅದು ಮಾರ್ಚ್ 2025ಕ್ಕೆ ಆಗುತ್ತೆ. ಓಕೆನಾ? ಇದಿಷ್ಟು ಮಕರ ರಾಶಿಯ ಯುಗಾದಿ ವರ್ಷ ಭವಿಷ್ಯ.
ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ ಅಥವಾ ಇಮೇಲ್ ಐ ಡಿ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಕೂಡ ಫಾಲೋ ಮಾಡಿ, ಅಲ್ಲೂ ಕೂಡ ಅಪ್ಡೇಟ್ಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್.